ಈ ಕಾಂಗ್ರೆಸ್ ನಾಯಕರಿಗೆ ಬೇರೆ ಉದ್ಯೋಗ ಇಲ್ಲ. ಯುದ್ಧ ನಡೆದಾಗ ಯಾಕೆ ಯುದ್ಧ ಮಾಡ್ತೀರಿ ಅಂತ ಕೇಳ್ತಾರೆ. ಆ ಸಿಂಧೂ ಟ್ರೀಟಿ ಅದನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ಅದ್ರ ಬಗ್ಗೆ ಅವರ ಬೆಂಬಲಿಗರ ಸ್ವಲ್ಪ ಜನ ಯಾಕೆ ಅದನ್ನು ಟ್ರೀಟಿ ಇದು ಕ್ಲೋಸ್ ಮಾಡಿದಿರಿ, ಅದನ್ನು ಯಾಕೆ ಬಂದ್ ಮಾಡಿದಿರಿ ಅಂತ ಕೇಳ್ತಾರೆ. ಈಗ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟು ಇವತ್ತು ಅದನ್ನು ಅಷ್ಟರ ಮಟ್ಟಿಗೆ ಅದನ್ನು ನಾವು ಅವ್ರಿಗೇನು ಮೆಸೇಜ್ ಕೊಡಬೇಕು ಅದನ್ನು ಮೆಸೇಜ್ ಕೊಟ್ಟು ನಿಲ್ಲಿಸಿದಾಗ ಇದನ್ನು ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳ್ತಾರೆ. ಈ ಕಾಂಗ್ರೆಸ್ದವ್ರಿಗೆ ಏನು ಉದ್ಯೋಗ ಇಲ್ಲ, ಅವ್ರಿಗೇನು ದೇಶದ ಬಗ್ಗೆ ಅಭಿಮಾನ ಇಲ್ಲ. ಟರ್ಕಿ ಜೊತೆ ನಾವೀಗ ರಿಲೇಷನ್ ಕಡಿಮೆ ಮಾಡಬೇಕು, ಅದಕ್ಕೊಂದು ಪಾಠ ಕಲಿಸ್ಬೇಕು ಅಂತ ಇಡೀ ಜನರು ಇವತ್ತೆಲ್ಲ ಕಡೆ ಮಾತಾಡಿದಾಗ ಟರ್ಕಿ ಬಗ್ಗೆ ನಿಮ್ಮದೇನು ಸ್ಟ್ಯಾಂಡು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೊಳಕ್ಕೆ ತಯಾರಿಲ್ಲ. ಈ ರೀತಿ ಕೇವಲ ಮುಸ್ಲಿಂ ಅಪೀಸ್ಮೆಂಟ್, ಮುಸ್ಲಿಂ ಓಟ್ ರಾಜಕಾರಣ ಒಂದೇ ತಮ್ಮ ಜೀವನದ ಗುರಿಯಾಗಿ ಇಟ್ಕೊಂಡವರು ಕಾಂಗ್ರೆಸ್ದವರು. ಅವ್ರ ಬಗ್ಗೆ ನಾವು ಏನು ಭಾಳ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಂಥ ಸಂದರ್ಭದಲ್ಲೂ ಮೋದಿ ಅವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ, ಸರಿ ಅಲ್ಲ. ಆದರೆ ಅವ್ರಿಗೆ ಆ ಮೆಚುರಿಟಿ ಇಲ್ಲಲ್ಲ. ಅವ್ರ ನಾಯಕರಿಗೆ ಅದು ರಾಹುಲ್ ಗಾಂಧಿಗೆ ಅದು ಮೆಚುರಿಟಿ ಇಲ್ಲ. ಹಾಗಾಗಿ ಇವರು ಅವ್ರ ಟೈಪ ಎಲ್ಲರೂ ಏನು ಬೇಕಾದ ಮಾತಾಡ್ತಾರೆ. ಜನರಿಗೆ ಏನು ಅಪೇಕ್ಷೆ ಪಡ್ತಾರೆ ಇಂಥ ಯುದ್ಧದ ಸಮಯದಲ್ಲಿ ಹೆಂಗೆ ಒಬ್ಬ ದೇಶದ ಪ್ರಧಾನಿ ಜೊತೆ ದೇಶದ ಜೊತೆ ಇರಬೇಕು ಅನ್ನೋಂಥ ವಿಚಾರ ಕೂಡ ಇವರಿಗಿಲ್ಲ.